ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಒಟ್ರಾಶಿದ್ದೇನೆ, ಜಿಮ್ಮಿಂದ ಬಂದೆ ಅಷ್ಟೇ. ಇವಾಗ ಟೈಮ್ 10:45 ಆಗ್ತಾ ಬಂತು. ಸೊ ವ್ಲಾಗು ಜಿಮ್ಮಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟ್ ಮಾಡುವಂತ ಅಂದ್ಕೊಂಡಿದ್ದೆ, ಬಟ್ ನೆನಪೇ ಆಗಿಲ್ಲ ನನಗೆ. ಸೊ ಜಿಮ್ಮಿಂದ ಬಂದೆ ಅಷ್ಟೇ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಒಂದು ಟೆಂಪಲ್ ಹೋಗ್ಲಿಕ್ಕಿದೆ, ಯಾವುದೊಂದು ಪೂಜೆ ಇದೆ ಅಂತೆ. ಸೊ ಹಾಗಾಗಿ ನಾನು, ವಿನು, ಬಾವ, ಸುಮಾರ್ತೆ ಬರ್ತಾರೆ ಅನ್ಸುತ್ತೆ. ಸೊ ಹಾಗಾಗಿ ರಪ್ಪ ಬ್ಲಾಗ್ ಮಾಡುವ ಅಂತೇಳಿ ವಿಡಿಯೋ ಆನ್ ಮಾಡ್ಕೊಂಡಿದ್ದೇನೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ಆ್ಯಂಡ್ ಆಮೇಲೆ ಸಿಗ್ತೀನಿ ಗೈಸ್. ಓಕೆ, ಆ್ಯಂಡ್ ಕೀಪ್ ವಾಚಿಂಗ್. ಡೈಲಿ ವ್ಲಾಗ್ ಶುರು ಮಾಡಿದ್ದೇನೆ. ಸೊ ಬಾಯ್. ಫಸ್ಟ್ ಚಾರ್ಜ್ ಇಲ್ಲ ಗೈಸ್, ಚಾರ್ಜ್ ಇಡ್ತೇನೆ. ಬಿಕಾಸ್ ನನಗೆ ಇವಾಗ ಒಂದು ಪ್ರಮೋಷನ್ದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಲಿಕ್ಕಿದೆ. ಸೊ ಆಮೇಲೆ ಸಿಗ್ತೇನೆ ಗೈಸ್. ನಾನು ರೆಡಿಯಾಗಿ ಆಯಿತು. ಇದು ಅಮ್ಮನ ಸಾರಿ ಆ್ಯಕ್ಚುಲಿ, ಅದಕ್ಕೆ ಸ್ಲೀವ್ಲೆಸ್ ಬ್ಲೌಸ್ನ ಕ್ರಾಪ್ ಟಾಪ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಇದು ನನಗೆ ಪ್ರಮೋಷನ್ ಬಂದಿರೋ ಜ್ಯುವೆಲ್ರಿ ಆಯಿತಾ, ಅದಕ್ಕೆ ಇವತ್ತು ಸಾರಿ ವೇರ್ ಮಾಡಿದ್ದೇನೆ. ಸೊ ಆ್ಯಂಡ್ ಇನ್ನು ಕಮೆಂಟ್ ಆಗಿಬಿಡಿ, ಸ್ಲೀವ್ಲೆಸ್ ಟೆಂಪಲ್ಗೆ ಅಲೌಡ್ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ. ಸೊ ಯಾವ ಟೆಂಪಲ್ಗೆ ಅಲೌಡ್ ಇಲ್ಲ ಅಲ್ಲಿ ನಾವು ವೇರ್ ಮಾಡಲ್ಲ. ಸೊ ರೆಡಿ ಆಯಿತು, ಲೆಟ್ಸ್ ಗೋ. ಇದು ಅಮ್ಮಂದು ಗ್ರೀನ್ ಕಲರ್ ಸಾರಿ ಗೈಸ್. ಸಿ, ಅಯ್ಯೋ ಕೈಯಲ್ಲಿ ಟವಲ್ ಇದೆ, ನಾನು ಕರ್ಕೊಂಡು ಹೋಗ್ಲಿಕ್ಕೆ. ಪೂರಿ ಸೀರೆಲ್ಲ ಬಲೆ ಬಲೆ ಗೈಸ್, ಎಲ್ರು ಸೀರೆ, ಅತ್ತೆನು ಸೀರೆ, ನಾನು ಸೀರೆ, ವಿನು ಸಾರಿ, ಬಂಗಾರ ಡ್ರೆಸ್ ಬಲೆ ಬಲೆ ಗೈಸ್. ನೋಡಿ ಹೋಗ್ತಾ ಇದ್ದೇವೆ. ಅದುಮಾ ಹಾಯ್ ಮಂಪ್ಲಿ, ಹಾಯ್ ಮಂಪ್ಲಿ, ಹಾಯ್. ಅತ್ತೆ ಸಾರಿ, ವಿನು ಸಾರಿ, ಎಲ್ರು ಸೀರೆ ಗೈಸ್. ಅಲ್ಲಿ ಬಾವ ವೆಯ್ಟ್ ಮಾಡ್ತಿದ್ದಾರಂತ ಆಲ್ರೆಡಿ. ಓಡ್ರಿ ಲಾಯ್ಲ ಟೆಂಪಲ್ಗೆ ಗೈಸ್. ಅದುಮಾ ಗೈಸ್, ಬಂದ್ವಿ ಆ ಪೂಜೆ ಆಗೋ ಪ್ಲೇಸ್ ಹತ್ರ. ಆ ಬೆಳ್ತಂಗಡಿ ನಿಯರ್ ಲಾಯ್ಲ ಅಂತಿದೆ. ಸೊ ಅಲ್ಲಿ ಪೂಜೆ ಆಗ್ತಿರೋದು. ನಾವು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಪೂಜೆ ಆಗಿತ್ತು. ಗೈಸ್, ಪೂಜೆ ಎಲ್ಲ ಆಯ್ತು. ಪೂಜೆ ಎಲ್ಲ ಆದ ನಂತರ ದೇವ್ರದ್ದು ಅನ್ನಪ್ರಸಾದ ಇತ್ತು ಗೈಸ್. ಅದು ಖುಷಿನೇ ಬೇರೆ ಅಲ್ವಾ. ದೇವಸ್ಥಾನದ ಊಟ, ಪೂಜೆ ಊಟ ತಿನ್ನೋದೇ ಒಂಥರ ಖುಷಿ ಗೈಸ್. ಆ್ಯಂಡ್ ಚೆನ್ನಾಗಿತ್ತು ಊಟ ಎಲ್ಲ. ಅಲ್ಲಿ ಊಟ ಆಗಿ ಸ್ವಲ್ಪ ಹೊತ್ತೆಲ್ಲ ಕೂತು ಮಾತಾಡಿ ಮತ್ತೆ ನಾವು ಹೊರಟ್ವಿ ಅಲ್ಲಿಂದ. ನಮ್ದು ಊಟ ಆಯ್ತು. ಇಲ್ಲಿ ಬಾ, ಅದು ಇಲ್ಲಿ ಬಾ. ಇವರು ಗೈಸ್, ಊಟ ಆಯ್ತು ನಮ್ದು. ಅಂಡ್ ಬಾವ ಹೋದ್ರು ವರ್ಕ್ ಹತ್ರ. ನಾವಿನ್ನು ಹೋಗುದು ಸೀದಾ ಮನೆಗೆ. ಕಟ್ ಮಾಡ್ತಾರೆ ಗೈಸ್. ಇವರು ಒಂದೇ ಸರಿ ಊಟ ಮಾಡಿದ ಆಯ್ತಾ. ಅತ್ತೆ ಒಂದ್ಸರಿ, ನಾನೊಂದ್ಸರಿ ಪಾಯಸ, ಒಂದ್ಸರಿ ಊಟ ಗೈಸ್ ಅಷ್ಟೇ. ಇನ್ನು 2 times ಊಟ, ಪಾಯಸ ತಗೊಳ್ಳಿಲ್ಲ ಅವರು ಗೈಸ್. 2 ಗಂಟೆ ಆಯ್ತು. ನಾಗೇಶ ಬರ್ತಾನೆ, ನಾವು ಹೊರಟು ಇಲ್ಲಿಂದ. ಗ್ಯಾಪಲ್ಲಿ ಒಂದು ಜ್ಯೂಸ್ ಕುಡಿಯೋಣ ಅಂತೇಳಿ ಬಂದ್ವಿ ಗೈಸ್. ಇಲ್ಲೆಲ್ಲ ಆಯ್ಲದ ಹತ್ರ ಗೈಸ್. ಜ್ಯೂಸ್ ಎಲ್ಲ ಕುಡ್ದು ಮತ್ತೆ 2 ಬೋಟಿ ಎಲ್ಲ ತಗೊಂಡು ಹೊರಟ್ವಿ ನಾವು. ಬೋಟಿ ಅದು ಚಿಲ್ಲರೆ ಬೇಕಿತ್ತು ಗೈಸ್, ಅದಕ್ಕೆ ತಗೊಂಡದಷ್ಟೇ. ಹೋಗ್ತಾ ಇದ್ದೇವೆ ಮನೆಗೆ. ಊಟ ಸಕ್ಕತ್ತಾಗಿದೆ ಆಯ್ತಾ ಗೈಸ್. ದೇವ್ರದು ಹೊಸದ ಇಕ್ ಬತ್ತದೊಲಿತ್ತು ಮೋನಸ್ ಬಂದು ಬೋತಲಿತ್ತು. ಇಲ್ಲಿ ನೋಡಿ ಗೈಸ್, ಮಾಡುದು ನೋಡಿ. ಇವನು 10 minutes ಅಂತ ಹೇಳಿ ಅರ್ಧ ಗಂಟೆ ಬಿಟ್ಟು ಬಂದದ್ದು ಗೈಸ್. ನಮ್ದು ಬೆಳ್ತಂಗಡಿ ರೋಡ್ ಇದು ಕೆಲಸ ಆಗ್ತಿದೆ, ಫುಲ್ ಧೂಳು. ಈ ರಿಕ್ಷಾದವ್ರನ್ನೆಲ್ಲ ನಂಬಾರ್ದು ಗೈಸ್. ಎಂತ ಗೊತ್ತುಂಟಾ, ಅವರು 10 minutes ಅಂತ ಹೇಳಿ ಅರ್ಧ ಗಂಟೆ, 3/4 ಗಂಟೆ ಎಲ್ಲ ಮಾಡ್ತಾರೆ. ಮನೆಗೆ ಎಲ್ಲ ಇಲ್ಲೇ ಹೇಳ್ಕೊಂಡ್ವಿ.
ಅಂಡ್ ಸಾರಿ ಎಲ್ಲ ತೆಗ್ದ್ಬಿಟ್ಟು ಆಮೇಲೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈ ನೆಕ್ ಪೀಸ್ ಇದೆ ಅಲ್ವಾ, ಇದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ. ಆ್ಯಂಡ್ ಇದು ಅದ್ರ ಇಯರಿಂಗ್ಸ್ ಗೈಸ್. ಆ್ಯಂಡ್ ನಿಮಗೆ ಬೇಕಿದ್ರೆ ಅವ್ರ ಪೇಜಲ್ಲಿ ಮೆನ್ಷನ್ ಮಾಡಿರ್ತಾನೆ, ತಗೊಳ್ಳಿ. ಸಕ್ಕತ್ತಾಗಿದೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್. ಆ್ಯಂಡ್ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆಲ್ಲ ಸ್ಯಾಟರ್ಡೆ ವ್ಲಾಗ್ನ. ನೆನ್ನೆ ಸಂಡೇ, ಇವತ್ತು ಮಂಡೇ. ಸಂಡೇ ಅಂತ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಸ್ವಲ್ಪ ಮನೇಲಿ ಕ್ಲೀನಿಂಗ್ ಮತ್ತು ನೀರೆಲ್ಲ ಇರಲಿಲ್ಲಲ್ಲ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಯಿತು. ಎಂತ ಇರಲಿಲ್ಲ, ಸ್ವಲ್ಪ ಎಡಿಟಿಂಗ್ ಇತ್ತು, ಮತ್ತೊಂದು ಸ್ವಲ್ಪ ಮನೆ ಕೆಲಸ ಮಾಡಿದೆ, ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿದೆ ಅಷ್ಟೇ. ಆ್ಯಂಡ್ ಇವತ್ತು ವ್ಲಾಗ್ ಎಂಡ್ ಮಾಡುವಂತೇಳಿ ಕಂಟಿನ್ಯೂ ಮಾಡಿದ್ದೇನೆ. ಜಿಮ್ಮಿಗೆ ಹೊರಟೆ. ಆ್ಯಂಡ್ ಇವತ್ತು ಸಂಗಿಯವ್ರು ಬರ್ತಾರೆ. 2 ಡೇಸಿಂದ ಅವರಿಗೂ ಸ್ವಲ್ಪ ಫೀವರ್ ಎಲ್ಲ ಇತ್ತು, ಸೊ ಹಾಗಾಗಿ ಬಂದಿರಲಿಲ್ಲ. ಆ್ಯಂಡ್ ಅವರು ಇಲ್ಲಿಂದನೇ ಹೋಗೋದು, ನಮ್ಮ ರೋಡಿಂದನೇ. ಸೊ ಹಾಗಾಗಿ ಆನ್ ದ ವೇ ನಾನು ಅವ್ರ ಜೊತೆನೇ ಹೋಗೋದು. ಸೊ ಇವತ್ತು ಶೋಲ್ಡರ್ ಮಾಡುವಂತ ಅಂದ್ಕೊಂಡಿದ್ದೇನೆ. ಮಂಡೇ 1 ಗ್ಲಾಸ್ ನೀರು, ಹಾಟ್ ವಾಟರ್ ಮತ್ತು ಅರ್ಧ ಆ್ಯಪಲ್ ತಿಂದೆ ಗೈಸ್, ಅಷ್ಟೇ. ಇವಾಗಲೇ ಬೆವರ್ತಿದೆ, ಎಂತ ಗೊತ್ತಿಲ್ಲ. ನಿನ್ನೆಯಿಂದ ಸೆಕೆ ಸ್ಟಾರ್ಟ್ ಆಗಿದೆ ಗೈಸ್, ಒಂಥರ ಲೈಟಾಗಿ ಮೋಡ ಎಲ್ಲೆತ್ತು. ನಿನ್ನೆ ಮಳೆ ಬರೋ ಥರ ಎಲ್ಲ ಆಗಿತ್ತಾ. ಸೊ ವ್ಲಾಗ್ ಶುರು ಮಾಡಿದ್ದಾನೆ, ಇವತ್ತು ಎಂಡ್ ಮಾಡ್ತಾನೆ. ಮೊನ್ನೆ ವ್ಲಾಗ್ ಇವತ್ತೇ ಕಂಟಿನ್ಯೂ ಮಾಡ್ತಿದ್ದೇನೆ ಗೈಸ್. ಕೀಪ್ ವಾಚಿಂಗ್, ಓಕೆ. ಆ್ಯಂಡ್ ಇವತ್ತು ಇದು ಹಾಕ್ಕೊಂಡಿದ್ದೇನೆ ಗೈಸ್. ಆಯಿತು, ಲೆಟ್ಸ್ ಗೋ ಗೈಸ್. ಆ ಕಡೆ ಸ್ಟ್ರೆಂತ್ ಇದಾಯಿತು, ಇಲ್ಲಿ ಬಂದು ಸೈಕ್ಲಿಂಗ್ ಮಾಡ್ತಾ ಇದ್ದಾನೆ. ಸ್ವೆಟ್. ಆ್ಯಕ್ಚುಲಿ ನಾನು ಅದು ಮಾಡೋದು, ಆ ಸೈಕ್ಲಿಂಗ್ ಅದು ಈಸಿ ಇದೆ, ಅದೊಂದು ಸ್ವಲ್ಪ ಹಾರ್ಡ್ ಇದೆ ಗೈಸ್. ಆ್ಯಂಡ್ ವರ್ಕೌಟ್ ಆದ ನಂತರ ಆಮೇಲೆ ಸಿಗ್ತೇನೆ ಗೈಸ್, ಓಕೆ, ಬಾಯ್. ಗೈಸ್, ವರ್ಕೌಟ್ ಆಗಿ ಮನೆಗೆ ಹೋಗ್ತಾ ಇದ್ದೇವೆ. ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡು ಇಟ್ಟಿದ್ದೆ. ಮನೆಗೆ ಹೋಗಿ ಎಂಡ್ ಮಾಡುವಷ್ಟು ಎನರ್ಜಿ ಇರಲಿಲ್ಲ. ಸೊ ಹಾಗಾಗಿ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.